ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನನ್ನ ಪ್ರಿಯ ದೇವರ ಜನರೇ, ಮುಂಜಾನೆ ವೇಳೆಯಲ್ಲೆದ್ದು ಪ್ರಾರ್ಥನೆ ಮಾಡಿದ್ದೀರಾ? ಹಾಗಿದ್ದರೆ ಬನ್ನಿ, ಪರಿಶುದ್ಧಾತ್ಮ ದೇವರು ನಿಮಗಾಗಿ ತಲುಪಿಸಿರುವ ಒಂದು ಶ್ರೇಷ್ಠಕರವಾದ ವಾಕ್ಯ. ರೋಮಾಪುರದ ಪುಸ್ತಕ 12ನೇ ಅಧ್ಯಾಯ 12ನೇ ವಚನ. ದ ಬುಕ್ ಆಫ್ ರೋಮರ್ಸ್ 12:12. ರೋಮಾಪುರದ ಪುಸ್ತಕ 12:12. ನಿರೀಕ್ಷೆಯಲ್ಲಿ ಸಂತೋಷಿಸುತ್ತಾ, ಸಂಕಟದಲ್ಲಿ ತಾಳ್ಮೆ ಉಳ್ಳವರಾಗಿದ್ದು, ಆಸಕ್ತಿಯುಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಿರಂತರಾಗಿರಿ. ಬಿ ಜಾಯ್ಫುಲ್ ಇನ್ ಹೋಪ್, ಪೇಷಂಟ್ ಇನ್ ಅಫ್ಲಿಕ್ಷನ್, ಫೇತ್ಫುಲ್ ಇನ್ ಪ್ರೇಯರ್. ಆಮೆನ್. ಪ್ರಿಯರಾದ ದೇವರ ಜನರೇ, ಸಂಕಟ ಕಾಲದಲ್ಲಿ ನಮ್ಮಲ್ಲಿ ಇರಬೇಕಂತ ಕೆಲವು ಗುಣಲಕ್ಷಣಗಳು ದೇವರು ಬಯಸುತ್ತಾ ಇದ್ದಾರೆ. ಅದು ಏನೆಂದರೆ, ಸಂಕಟ ಕಾಲ ಅಂದರೆ ಇಕ್ಕಟ್ಟಿನ ಕಾಲ, ಅಂದರೆ ನೋವಿನ ಕಾಲ, ನೊಂದಿರುವ ಕಾಲ, ಕಣ್ಣೀರಿನ ಕಾಲ. ಈ ಕಾಲದಲ್ಲಿ ದೇವರು ನಮ್ಮಿಂದ ಏನು ಬಯಸುತ್ತಾ ಇದ್ದಾರೆ ಅಂದ್ರೆ, ಏನು ನಿರೀಕ್ಷೆ ಇಟ್ಟಿದ್ದಾರೆ ಅಂದ್ರೆ, ನಾವು ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿಯೂ ಅದರಲ್ಲಿ ಸಂತೋಷ ಪಡುತ್ತಾ ತಾಳ್ಮೆ ಉಳ್ಳವರಾಗಿ, ಅದರ ಜೊತೆಯಲ್ಲಿ ಆಸಕ್ತಿ ಉಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಿರಂತರವಾಗಿರಿ. ಒಂದು ಸಮಸ್ಯೆ ಬಂದಿದೆ. ಇಫ್ ಯು ಆರ್ ಇನ್ ಅ ಪ್ರಾಬ್ಲಮ್, ಬಿ ಜಾಯ್ಫುಲ್ ಇನ್ ಹೋಪ್. ಒಂದು ಸಮಸ್ಯೆ ನಮ್ಮ ಜೀವನದಲ್ಲಿ ಬರುವಾಗ, ಒಂದು ಹೋರಾಟ ನಮ್ಮ ಜೀವನದಲ್ಲಿ ಬರುವಾಗ, ಒಂದು ವ್ಯಾಧಿ ನಮ್ಮ ಜೀವನದಲ್ಲಿ ಬರುವಾಗ, ಒಂದು ಸಾಲದ ಬಾಧೆ ನಮ್ಮ ಜೀವನದಲ್ಲಿ ಬರುವಾಗ, ವಾಟ್ ವಿ ಹ್ಯಾವ್ ಟು ಡೂ, ನಾವೇನು ಮಾಡ್ತೀವಿ ಅಂದ್ರೆ, ಲೋಕ ಸಂಬಂಧವಾದ ಅನೇಕ ವಿಧವಾದ ಆಲೋಚನೆಗಳಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತೀವಿ. ಬಟ್ ದೇವರು ಹೇಳ್ತಾ ಇದ್ದಾರೆ, ನೀನು ನಿರೀಕ್ಷೆ ಉಳ್ಳವರಾಗಿರು. ಫಸ್ಟ್. ಸೆಕೆಂಡ್ ಏನಂದ್ರೆ, ಸಂತೋಷ ಪಡ್ರಿ, ಯಾಕಂದ್ರೆ ನನಗೆ ನನ್ನ ದೇವರಿದ್ದಾರೆ. ಮೂರನೇದೇನಂದ್ರೆ, ತಾಳ್ಮೆ ಉಳ್ಳವರಾಗಿರ್ಬೇಕು. ಯು ಹ್ಯಾವ್ ಟು ಬಿ ಇನ್ ಪೇಷನ್ಸ್. ಅದೆಲ್ಲದಕ್ಕಿಂತ ಶ್ರೇಷ್ಠವಾಗಿ ಆಸಕ್ತಿ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಫೇತ್ಫುಲ್ ಇನ್ ಪ್ರೇಯರ್. ಪ್ರಾರ್ಥನೆಯಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು. ನಿಮ್ಗೊಂದು ಧೈರ್ಯವಿರಬೇಕು. ನನ್ನ ಪ್ರಿಯ ದೇವರ ಜನರು, ನನ್ನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗೋದಿಲ್ಲ. ಪ್ರತಿ ಮುಂಚಾನೆ ನಾನು ದೇವ್ರ ವಾಕ್ಯ ಕೇಳ್ತಾ ಇದ್ದೀನಿ. ಈ ಸಮಯ ದೇವರು ವ್ಯರ್ಥವಾಗಿ ನನ್ನ ಜೀವನದಲ್ಲಿ ಕೊಡೋದಿಲ್ಲ. ನನಗಾಗಿ ಒಂದು ಅದ್ಭುತ, ಒಂದು ಮಹತ್ ಕಾರ್ಯವನ್ನು ಮಾಡುತ್ತಾರೆ. ನನ್ನ ಪ್ರಿಯ ದೇವರ ಜನರೇ, ಕಷ್ಟ ಕಾಲದಲ್ಲಿ ಈ 4 ಆಯುಧಗಳನ್ನು ನೀವು ಹಿಡ್ಕೊಂಡು ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ, ನೋಡಿ, ನಿಮಗಾಗಿ ಒಂದು ಸಹಾಯವು ಪರಲೋಕದಿಂದ ದೇವರು ಕಳಿಸುತ್ತಾರೆ. ಹಾಗಿದ್ರೆ ಕಷ್ಟದಲ್ಲಿದ್ದೀರಾ? ಬನ್ನಿ, ಈ 4 ವಿಷಯಗಳು ನಿಮ್ಮ ಕರದಲ್ಲಿರಬೇಕಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರೋ ವಾಕ್ಯದ ಪ್ರಕಾರವಾಗಿ ಮಕ್ಕಳು ನಿನ್ನಲ್ಲಿ ಆಸೆಯಿಂದ, ಆಸಕ್ತಿಯಿಂದ ಎದುರು ನೋಡ್ತಾ ಇದ್ದಾರೆ. ಅವ್ರನ್ನ ದೀವಿಸು, ಆಶೀರ್ವಿಸು, ಬಲಪಡಿಸು. ಯೇಸು ಕ್ರಿಸ್ತನ ದಿವ್ಯವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ಇನ್ನೊಂದು ವಾಕ್ಯದಿಂದ ನಾವು ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು.